ರಾಜ್ಯ ಸರ್ಕಾರದ ಬಳಿ ನೂತನವಾಗಿ ಆಯ್ಕೆಯಾದಂಥ ಶಾಸಕರು ಅಥವಾ ಫಸ್ಟ್ ಟೈಮ್ MLAs ಈಗ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ 100 ಕೋಟಿ ಅನುದಾನ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಹೊಸದಾಗಿ ಆಯ್ಕೆಯಾದಂಥ ಶಾಸಕರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀವು ತಲಾ 100 ಕೋಟಿ ರೂಪಾಯಿ ನಮಗೆ ಅನುದಾನ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ಮತ್ತು JDSನ ನೂತನ ಶಾಸಕರು ಅಥವಾ ಫಸ್ಟ್ ಟೈಮ್ MLAs ಮನವಿ ಮಾಡಿದ್ದಾರೆ. ಶಾಸಕರಾಗಿ 1 ವರ್ಷ 7 ತಿಂಗಳಾಗಿದೆ, ಅನುದಾನ ಕೊಡಿ, ಜನರ ಸಮಸ್ಯೆ ಕೇಳ್ತಿದ್ದೀವಿ, ಇನ್ನೂ ಕೂಡ ನಮಗೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ. ಶಾಸಕರ ಕ್ಷೇತ್ರ ಅಭಿವೃದ್ಧಿ ನಿಧಿ, ಪ್ರದೇಶಾಭಿವೃದ್ಧಿ ನಿಧಿ ಇದಕ್ಕೆ 50 ಕೋಟಿ ಕೊಡಿ ಮತ್ತು ವಿದ್ಯುತ್, ಬೀದಿ ದೀಪ ಇನ್ನಿತರೆ ಕಾಮಗಾರಿಗೆ 50 ಕೋಟಿ ರೂಪಾಯಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸಿಎಂಗೆ ಪತ್ರ ಬರೆದು ವಿನಂತಿ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಫಸ್ಟ್ ಟೈಮ್ MLA, ಅವರನ್ನೂ ಸೇರಿದಂತೆ ಹಲವು ಶಾಸಕರು ಪತ್ರ ಬರೆದಿದ್ದಾರೆ. ಗಮನಿಸ್ತಾ ಇದ್ದೀರಿ ಪತ್ರದ ಪ್ರತಿಯನ್ನ. ಪ್ರಥಮ ಬಾರಿ ಆಯ್ಕೆಯಾದಂಥ ಶಾಸಕರ ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನು ಕಲ್ಪಿಸಿ ಅಂತ ಪತ್ರ ಬರೆದಿರೋದು. 100 ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. BY ವಿಜಯೇಂದ್ರ ಅವರು ಶಿಕಾರಿಪುರದ MLA, ಬಿಜೆಪಿ ರಾಜ್ಯಾಧ್ಯಕ್ಷರು, ಅವರನ್ನು ಸೇರಿ ಬಹಳಷ್ಟು ಜನ ಶಾಸಕರು CM ಮುಂದೆ ಈ ಬೇಡಿಕೆಯನ್ನು ಇಟ್ಟಿರೋದು. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪ್ರದೇಶಾಭಿವೃದ್ಧಿ ನಿಧಿ, ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಏನಿದೆ ಅದಕ್ಕೆ 50 ಕೋಟಿ ಮತ್ತು ಉಳಿದ ಕೆಲಸಗಳನ್ನು ಮಾಡೋದಕ್ಕೆ ಮತ್ತೊಂದು 50 ಕೋಟಿ, ಒಟ್ಟು 100 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಮನವಿ ಮಾಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.